ಐಟಿ ಸಿಟಿ ಬೆಂಗಳೂರನ್ನ ಬ್ರಾಂಡ್ ಸಿಟಿ ಮಾಡ್ತೀನಿ ಅಂತ ಗುಂಡಿ ಸಿಟಿ ಮಾಡಿಟ್ಟಿದ್ದಾರೆ. ಸಾಲು ಸಾಲು ಗ್ಯಾರಂಟಿಯನ್ನ ಕೊಟ್ಟ ಸರ್ಕಾರ ಗುಂಡಿ ಮುಚ್ಚೋದನ್ನೇ ಮರೆತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಡೆಡ್ಲೈನ್ ಕೊಟ್ಟು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿದ್ರು ಕೂಡ ಬೆಂಗಳೂರಲ್ಲಿ ಇನ್ನೂ ಕೂಡ ಈ ಗುಂಡಿ ದರ್ಬಾರ್ ಬಹಳ ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಯಮಗುಂಡಿಗಳ ಗಂಡಾಂತರ, ಸಿಟಿ ಮಂದಿ ಕಂಗಾಲು. ಗುಂಡಿ ಗ್ಯಾರಂಟಿ, ಯಾಮಾರಿದ್ರೆ ಜೀವಕ್ಕಿಲ್ಲ ವಾರಂಟಿ. ಗುಂಡಿ ಗುಂಡಿ ಗುಂಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಯಮಗುಂಡಿಗಳ ದರ್ಶನ ಮಾಡಿಸಿದ್ದಾಯಿತು. ರಸ್ತೆ ಗುಂಡಿಗಳನ್ನ ಮುಚ್ಚಿಸಿ ಅಂತ ಸರ್ಕಾರವನ್ನ ಬಡಿದೆಬ್ಬಿಸಿದ್ದಾಯಿತು. ಆದ್ರೆ ಗಾಢ ನಿದ್ರೆಯಲ್ಲಿರೋ ಸರ್ಕಾರ ಮಾತ್ರ ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟು ಎಸಿ ಕಾರಿನಲ್ಲಿ ಜಾಮ್ ಜೂಮ್ನಲ್ಲಿ ಓಡಾಡ್ತಿದ್ದಾರೆ. ಆದ್ರೆ ನಿತ್ಯ ಜನರು ರಸ್ತೆ ಗುಂಡಿಗೆ ಬಿದ್ದು ಎದ್ದೇಳುವಂತಾಗಿದೆ. ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಅಭಿಯಾನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ನಡೆಸಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಒಂದೆರಡು ದಿನ ಕೆಲಸ ಮಾಡಿದ ರೀತಿ ಮಾಡಿದ್ದು ಬಿಟ್ರೆ ಬೇರೆಲ್ಲೂ ಗುಂಡಿ ಮುಚ್ಚದೆ ಜಿಬಿಎ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುತ್ತಿದೆ. ರಸ್ತೆಗಳಲ್ಲಿ ಗುಂಡಿ ತೋಡಿ ಸುಮ್ಮನಾದ ಅಧಿಕಾರಿಗಳು. ನವರದಿಂದ ಓರಿಯನ್ ಮಾಲ್ ಕಡೆಗೆ ಹೋಗುವಂತಹ ರಾಜ್ಕುಮಾರ್ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿ ಜಿಬಿಎ ಅಧಿಕಾರಿಗಳು ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಕಾಮಗಾರಿ ಮಾಡೋದಕ್ಕೆ ಎರಡೂ ಬದಿಯಲ್ಲೂ ಕೂಡ ಆಗದೇ ಇರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಜಲ್ಲಿಕಲ್ಲುಗಳು ಕೂಡ ಎದ್ದಿರುತ್ತವೆ, ಜೊತೆಗೆ ಪಾಟ್ ಹೋಲ್ಗಳು ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಇದರಿಂದಾಗಿ ಇಡೀ ರಸ್ತೆ ತುಂಬಾ ಕೂಡ ಈಗ ಧೂಳುಮಯ ಆಗಿದೆ. ಓಡಾಡುವಂತಹ ಜನರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಇಲ್ಲಿ ಡ್ಯೂಟಿ ಮಾಡುವಂತಹ ಸಂಚಾರಿ ಪೊಲೀಸರು ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಡ್ಯೂಟಿ ಮಾಡಬೇಕು. ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ದಾಖಲಾಗುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಧೂಳು ಎದ್ದೇಳ್ತಾ ಇದೆ. ಯಾಕಂದ್ರೆ ಎರಡೂ ಬದಿಯಲ್ಲಿ ಕೂಡ ಅಧಿಕಾರಿಗಳು ರಸ್ತೆನ ಅಗದಿರುವಂತಹ ಕಾರಣಕ್ಕಾಗಿ, ಅಗದಿರುವಂತಹ ರಸ್ತೆಗೆ ಸರಿಯಾದಂತಹ ಟಾರ್ ಆಗದಿರುವಂತಹ ಕಾರಣಕ್ಕಾಗಿ ಇದೀಗ ಕಂಪ್ಲೀಟ್ ಆಗಿ ರಸ್ತೆಗಳು ಧೂಳುಮಯ ಆಗಿದೆ. ಜೊತೆಗೆ ಧೂಳು ಅಷ್ಟೇ ಅಲ್ಲ, ಕಂಪ್ಲೀಟ್ ಆಗಿ ರಸ್ತೆ ಕೂಡ ಹಾಳಾಗಿ ಹೋಗಿದೆ. ಹೀಗಾಗಿ ವಾಹನ ಸವಾರ, ಸಣ್ಣ ಪುಟ್ಟ ವಾಹನ ಸವಾರ ಅಂದ್ರೆ ಬೈಕ್ ಆಗಿರ್ಬೋದು, ಆಟೋ ಸಂಚಾರ ಮಾಡುವಂತವರು ಈ ಒಂದು ಗುಂಡಿಗಳು ಓಡಾಡಬೇಕಂದ್ರೆ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಮಗುಂಡಿಗಳಿಗೆ ಹೈರಾಣಾದ ಸವಾರರು. ಇವತ್ತು ಬಿಬಿಎಂಪಿಯ ಮತ್ತೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ವೀರಭದ್ರ ನಗರದಲ್ಲಿ ಬರುವಂತಹ ರಸ್ತೆಯ ಪರಿಸ್ಥಿತಿ. ನಾಯಂಡಹಳ್ಳಿಯಿಂದ ಬನಶಂಕರಿಗೆ ಹೋಗುವಂತಹ ರಸ್ತೆ, ಪಿಎಸ್ ಕಾಲೇಜ್ನ ಸಮೀಪ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಇದೇ ಒಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಭೆಯನ್ನ ನಡೆಸಿ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಕಾಣಿಸಬಾರದು, ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಅಂತ. ಆದ್ರೆ ಈ ರಸ್ತೆಯ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರಬಹುದು. ನಿತ್ಯ ಇದೇ ಒಂದು ಗೋಲ್ನಲ್ಲಿ ವಾಹನ ಸವಾರರು ಓಡಾಟವನ್ನ ನಡೆಸ್ತಾರೆ. ಒಂದೆಡೆ ಕಾಮಗಾರಿ, ಮತ್ತೊಂದೆಡೆ ರಸ್ತೆ ಗುಂಡಿ. ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದರೂ ಕೂಡ ಬೆಂಗಳೂರು ರಸ್ತೆಗಳು ಮಾತ್ರ ಸರಿ ಹೋಗುವಂತಹ ಯಾವುದೇ ಲಕ್ಷಣ ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ನಾವಿರುವಂತದ್ದು ರಾಜ್ಕುಮಾರ್ ರಸ್ತೆ. ನವರಂಗಿಂದ ಈ ಓರಿಯನ್ಗೆ ಸಂಪರ್ಕ ಮಾಡುವಂತಹ ರಸ್ತೆನ ಈಗಾಗಲೇ ಜಿಬಿಎ ಅಧಿಕಾರಿಗಳು ರಸ್ತೆ ಕಾಮಗಾರಿಗಳಂತೆ ಒಂದು ಭಾಗದಲ್ಲಿ ಬಂದ್ ಮಾಡಿದ್ರೆ, ಮತ್ತೊಂದು ಭಾಗದಲ್ಲಿರುವಂತಹ ರಸ್ತೆ ಯಾವ ರೀತಿ ಅಂತ ನೋಡಬಹುದು. ಕಂಪ್ಲೀಟ್ ಆಗಿ ಈ ಒಂದು ಮೇಲಿರುವಂತಹ ಏನ್ ಟಾರು ಅಂದ್ರೆ ಮೇಲಿದ್ದು ಡಾಂಬರ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಕಿತ್ಕೊಂಡು ಹೋಗಿದ್ದು ಇಡೀ ರಸ್ತೆಗೆ ಗುಂಡಿಮಯವಾಗಿರುವಂತದ್ದು. ಬೈಕ್ ಸವಾರರು ಈ ಒಂದು ರಸ್ತೆಯಲ್ಲಿ ಹಾದು ಹೋಗ್ಬೇಕಂದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಈಗ ಒಂದು ಕಡೆ ಈಗ ವೈಟ್ ಟ್ಯಾಪಿಂಗ್ ಆಗಿ ಅಧಿಕಾರಿಗಳು ರಸ್ತೆನ ಅಗದಿದ್ರೆ, ಮತ್ತೊಂದು ಭಾಗದಲ್ಲಿರುವಂತಹ ರಸ್ತೆ ಕೂಡ ಅದಕ್ಕಿಂತಲೂ ಹದಗೆಟ್ಟು ಹೋಗಿರುವಂತದ್ದು. ಹೀಗಾಗಿ ವಾಹನ ಸವಾರರು ಜಿಬಿಎ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಬೆಂಗಳೂರಿನ ಯಮಗುಂಡಿಗಳನ್ನ ಮುಚ್ಚೋ ತನಕ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ರಸ್ತೆ ಗುಂಡಿ ಮುಚ್ಚಿ ಅಭಿಯಾನ ನಿಲ್ಲಲ್ಲ. ಜನರ ಜೀವದ ಜೊತೆ ಆಟವಾಡ್ತಿರೋ ಅಧಿಕಾರಿಗಳಿಗೆ ಇದು ಕೊನೆಯ ಎಚ್ಚರಿಕೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಐಟಿ ಸಿಟಿ ಬೆಂಗಳೂರನ್ನ ಬ್ರಾಂಡ್ ಸಿಟಿ ಮಾಡ್ತೀನಿ ಅಂತ ಗುಂಡಿ ಸಿಟಿ ಮಾಡಿಟ್ಟಿದ್ದಾರೆ.
ಸಾಲು ಸಾಲು ಗ್ಯಾರಂಟಿಯನ್ನ ಕೊಟ್ಟ ಸರ್ಕಾರ ಗುಂಡಿ ಮುಚ್ಚೋದನ್ನೇ ಮರೆತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಡೆಡ್ಲೈನ್ ಕೊಟ್ಟು ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿದ್ರು ಕೂಡ ಬೆಂಗಳೂರಲ್ಲಿ ಇನ್ನೂ ಕೂಡ ಈ ಗುಂಡಿ ದರ್ಬಾರ್ ಬಹಳ ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ಯಮಗುಂಡಿಗಳ ಗಂಡಾಂತರ, ಸಿಟಿ ಮಂದಿ ಕಂಗಾಲು. ಗುಂಡಿ ಗ್ಯಾರಂಟಿ, ಯಾಮಾರಿದ್ರೆ ಜೀವಕ್ಕಿಲ್ಲ ವಾರಂಟಿ. ಗುಂಡಿ ಗುಂಡಿ ಗುಂಡಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಯಮಗುಂಡಿಗಳ ದರ್ಶನ ಮಾಡಿಸಿದ್ದಾಯಿತು. ರಸ್ತೆ ಗುಂಡಿಗಳನ್ನ ಮುಚ್ಚಿಸಿ ಅಂತ ಸರ್ಕಾರವನ್ನ ಬಡಿದೆಬ್ಬಿಸಿದ್ದಾಯಿತು. ಆದ್ರೆ ಗಾಢ ನಿದ್ರೆಯಲ್ಲಿರೋ ಸರ್ಕಾರ ಮಾತ್ರ ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟು ಎಸಿ ಕಾರಿನಲ್ಲಿ ಜಾಮ್ ಜೂಮ್ನಲ್ಲಿ ಓಡಾಡ್ತಿದ್ದಾರೆ. ಆದ್ರೆ ನಿತ್ಯ ಜನರು ರಸ್ತೆ ಗುಂಡಿಗೆ ಬಿದ್ದು ಎದ್ದೇಳುವಂತಾಗಿದೆ. ರಿಪಬ್ಲಿಕ್ ಕನ್ನಡ ರಸ್ತೆ ಗುಂಡಿ ಮುಚ್ಚಿ ಅಭಿಯಾನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ನಡೆಸಿ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಒಂದೆರಡು ದಿನ ಕೆಲಸ ಮಾಡಿದ ರೀತಿ ಮಾಡಿದ್ದು ಬಿಟ್ರೆ ಬೇರೆಲ್ಲೂ ಗುಂಡಿ ಮುಚ್ಚದೆ ಜಿಬಿಎ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡುತ್ತಿದೆ. ರಸ್ತೆಗಳಲ್ಲಿ ಗುಂಡಿ ತೋಡಿ ಸುಮ್ಮನಾದ ಅಧಿಕಾರಿಗಳು. ನವರದಿಂದ ಓರಿಯನ್ ಮಾಲ್ ಕಡೆಗೆ ಹೋಗುವಂತಹ ರಾಜ್ಕುಮಾರ್ ರಸ್ತೆಯಲ್ಲಿದ್ದೀನಿ. ಈ ರಸ್ತೆಯಲ್ಲಿ ಜಿಬಿಎ ಅಧಿಕಾರಿಗಳು ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಕಾಮಗಾರಿ ಮಾಡೋದಕ್ಕೆ ಎರಡೂ ಬದಿಯಲ್ಲೂ ಕೂಡ ಆಗದೇ ಇರುವಂತಹ ಕಾರಣಕ್ಕಾಗಿ ಅಲ್ಲಲ್ಲಿ ಜಲ್ಲಿಕಲ್ಲುಗಳು ಕೂಡ ಎದ್ದಿರುತ್ತವೆ, ಜೊತೆಗೆ ಪಾಟ್ ಹೋಲ್ಗಳು ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಇದರಿಂದಾಗಿ ಇಡೀ ರಸ್ತೆ ತುಂಬಾ ಕೂಡ ಈಗ ಧೂಳುಮಯ ಆಗಿದೆ. ಓಡಾಡುವಂತಹ ಜನರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಜೊತೆಗೆ ಇಲ್ಲಿ ಡ್ಯೂಟಿ ಮಾಡುವಂತಹ ಸಂಚಾರಿ ಪೊಲೀಸರು ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡೇ ಡ್ಯೂಟಿ ಮಾಡಬೇಕು. ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗಿ ದಾಖಲಾಗುವಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಅಷ್ಟರ ಮಟ್ಟಿಗೆ ಇಲ್ಲಿ ಧೂಳು ಎದ್ದೇಳ್ತಾ ಇದೆ. ಯಾಕಂದ್ರೆ ಎರಡೂ ಬದಿಯಲ್ಲಿ ಕೂಡ ಅಧಿಕಾರಿಗಳು ರಸ್ತೆನ ಅಗದಿರುವಂತಹ ಕಾರಣಕ್ಕಾಗಿ, ಅಗದಿರುವಂತಹ ರಸ್ತೆಗೆ ಸರಿಯಾದಂತಹ ಟಾರ್ ಆಗದಿರುವಂತಹ ಕಾರಣಕ್ಕಾಗಿ ಇದೀಗ ಕಂಪ್ಲೀಟ್ ಆಗಿ ರಸ್ತೆಗಳು ಧೂಳುಮಯ ಆಗಿದೆ. ಜೊತೆಗೆ ಧೂಳು ಅಷ್ಟೇ ಅಲ್ಲ, ಕಂಪ್ಲೀಟ್ ಆಗಿ ರಸ್ತೆ ಕೂಡ ಹಾಳಾಗಿ ಹೋಗಿದೆ. ಹೀಗಾಗಿ ವಾಹನ ಸವಾರ, ಸಣ್ಣ ಪುಟ್ಟ ವಾಹನ ಸವಾರ ಅಂದ್ರೆ ಬೈಕ್ ಆಗಿರ್ಬೋದು, ಆಟೋ ಸಂಚಾರ ಮಾಡುವಂತವರು ಈ ಒಂದು ಗುಂಡಿಗಳಲ್ಲಿ ಓಡಾಡಬೇಕಂದ್ರೆ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಮಗುಂಡಿಗಳಿಗೆ ಹೈರಾಣಾದ ಸವಾರರು. ಇವತ್ತು ಬಿಬಿಎಂಪಿಯ ಮತ್ತೊಂದು ನಿರ್ಲಕ್ಷ್ಯವನ್ನ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ವೀರಭದ್ರ ನಗರದಲ್ಲಿ ಬರುವಂತಹ ರಸ್ತೆಯ ಪರಿಸ್ಥಿತಿ. ನಾಯಂಡಹಳ್ಳಿಯಿಂದ ಬನಶಂಕರಿಗೆ ಹೋಗುವಂತಹ ರಸ್ತೆ, ಪಿಎಸ್ ಕಾಲೇಜ್ನ ಸಮೀಪ ಈ ರಸ್ತೆಯಲ್ಲಿ ಗುಂಡಿ ಬಿದ್ದಿರೋದನ್ನ ನೀವು ಗಮನಿಸ್ತಾ ಇರಬಹುದು. ಇದೇ ಒಂದು ರಸ್ತೆಯಲ್ಲಿ ನಿತ್ಯ ವಾಹನ ಸವಾರರು ಪರದಾಟವನ್ನ ನಡೆಸಿಕೊಂಡು ಹೋಗುವಂತಹ ಪರಿಸ್ಥಿತಿ ಇದೆ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಭೆಯನ್ನ ನಡೆಸಿ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಕಾಣಿಸಬಾರದು, ಗುಣಮಟ್ಟದ ಕಾಮಗಾರಿಯನ್ನ ಮಾಡಿ ಅಂತ. ಆದ್ರೆ ಈ ರಸ್ತೆಯ ಪರಿಸ್ಥಿತಿಯನ್ನ ನೀವು ಗಮನಿಸ್ತಾ ಇರಬಹುದು. ನಿತ್ಯ ಇದೇ ಒಂದು ಗೋಲ್ನಲ್ಲಿ ವಾಹನ ಸವಾರರು ಓಡಾಟವನ್ನ ನಡೆಸ್ತಾರೆ. ಒಂದೆಡೆ ಕಾಮಗಾರಿ, ಮತ್ತೊಂದೆಡೆ ರಸ್ತೆ ಗುಂಡಿ. ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆದರೂ ಕೂಡ ಬೆಂಗಳೂರು ರಸ್ತೆಗಳು ಮಾತ್ರ ಸರಿ ಹೋಗುವಂತಹ ಯಾವುದೇ ಲಕ್ಷಣ ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ನಾವಿರುವಂತದ್ದು ರಾಜ್ಕುಮಾರ್ ರಸ್ತೆ. ನವರಂಗಿಂದ ಈ ಓರಿಯನ್ಗೆ ಸಂಪರ್ಕ ಮಾಡುವಂತಹ ರಸ್ತೆನ ಈಗಾಗಲೇ ಜಿಬಿಎ ಅಧಿಕಾರಿಗಳು ರಸ್ತೆ ಕಾಮಗಾರಿಗಳಂತೆ ಒಂದು ಭಾಗದಲ್ಲಿ ಬಂದ್ ಮಾಡಿದ್ರೆ, ಮತ್ತೊಂದು ಭಾಗದಲ್ಲಿರುವಂತಹ ರಸ್ತೆ ಯಾವ ರೀತಿ ಅಂತ ನೋಡಬಹುದು. ಕಂಪ್ಲೀಟ್ ಆಗಿ ಈ ಒಂದು ಮೇಲಿರುವಂತಹ ಏನ್ ಟಾರು ಅಂದ್ರೆ ಮೇಲಿದ್ದು ಡಾಮರ್ ಏನಿತ್ತು ಅದು ಕಂಪ್ಲೀಟ್ ಆಗಿ ಕಿತ್ಕೊಂಡು ಹೋಗಿದ್ದು ಇಡೀ ರಸ್ತೆಗೆ ಗುಂಡಿಮಯವಾಗಿರುವಂತದ್ದು. ಬೈಕ್ ಸವಾರರು ಈ ಒಂದು ರಸ್ತೆಯಲ್ಲಿ ಹಾದು ಹೋಗಬೇಕಂದ್ರೆ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಅಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು. ಈಗ ಒಂದು ಕಡೆ ಈಗ ವೈಟ್ ಟಾಪಿಂಗ್ ಆಗಿ ಅಧಿಕಾರಿಗಳು ರಸ್ತೆನ ಅಗದಿದ್ರೆ, ಮತ್ತೊಂದು ಭಾಗದಲ್ಲಿರುವಂತಹ ರಸ್ತೆ ಕೂಡ ಅದಕ್ಕಿಂತಲೂ ಹದಗೆಟ್ಟು ಹೋಗಿರುವಂತದ್ದು. ಹೀಗಾಗಿ ವಾಹನ ಸವಾರರು ಜಿಬಿಎ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಬೆಂಗಳೂರಿನ ಯಮಗುಂಡಿಗಳನ್ನ ಮುಚ್ಚೋ ತನಕ ನಿಮ್ಮ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ರಸ್ತೆ ಗುಂಡಿ ಮುಚ್ಚಿ ಅಭಿಯಾನ ನಿಲ್ಲಲ್ಲ. ಜನರ ಜೀವದ ಜೊತೆ ಆಟವಾಡ್ತಿರೋ ಅಧಿಕಾರಿಗಳಿಗೆ ಇದು ಕೊನೆಯ ಎಚ್ಚರಿಕೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.